ತಗಡೂರಲ್ಲೂ ಕೂಡ ಮಾಡಿದ್ದಾರೆ. ತಗಡೂರಲ್ಲೂ ಕೂಡ ಅಲ್ಲಿ ಅಂಗವಿಕಲರಿಗೆ ವೀಲ್ ಚೇರ್ಗಳನ್ನೆಲ್ಲ ವಿತರಣೆ ಮಾಡುವಂತ ಕಾರ್ಯಕ್ರಮಕ್ಕೆ ಆಗ ಬರಕ್ಕಾಗಿಲ್ಲ. ಅದು ಸರ್ಗೂರ್ ಶಾಲೆಗೆ ನಾನು 2ನೇ ಬಾರಿ ಬರ್ತಾ ಇದ್ದೀನಿ. 2ನೇ ಬಾರಿ ನನ್ನ ಮೂಲಕ ಆಶ್ರಯ ಚಾರಿಟೀಸ್ ಅವರು ಈಗ ಒಳ್ಳೆ ಕೆಲಸನ ಮಾಡಿಸ್ತಾ ಇದ್ದಾರೆ. ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು, ಶ್ರೇಯಸ್ ಅವ್ರಿಗೆ ಹೋಗ್ಬೇಕು, ಆದ್ರೆ ಹೆಸರು ನಮಗ್ ಸಿಗ್ತಾ ಇದೆ. ಈಗಾಗಲೇ ಹೇಳಿದಾಗ ನಿರೂಪಣೆ ಮಾಡ್ಬೇಕು ಹೇಳ್ತಿದ್ರು, ಎಲ್ಲರೂ ಈ ಒಂದು ಕಾಲ ಏನಿದೆ ಈ ಸಮಾಜದಲ್ಲಿ ಈಗ ಎಲ್ಲ ಸ್ವಾರ್ಥಿಗಳಾಗುತ್ತೆ. ನಾವು ನಮ್ಮ ಕುಟುಂಬ ಇಷ್ಟೇ ಸಾಕು ಅಂತ ಹೇಳಿ ನಮ್ಮ ಕುಟುಂಬ ನೋಡ್ಕೊಳ್ಳೋಕೆ ಸಾಕಾಗುತ್ತೆ. ಹಾಗಾಗಿ ಸಮಾಜ ಸೇವೆ ಕೊಟ್ಬಿಟ್ರು ಬಹಳಷ್ಟು ಕಮ್ಮಿ ಇದ್ದಾರೆ. ಆದ್ರೆ ಆಶ್ರಯ ಚಾರಿಟೀಸ್ ಅವರು ನಿರಂತರವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಥ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ಅವ್ರಿಂದ ಒಂದು ಒಳ್ಳೆ ಕೆಲಸ ಇದೇ ರೀತಿ ಮಾಡ್ಲಿ, ಒಳ್ಳೆ ಕೆಲಸ ಮಾಡ್ತಾ ಅವ್ರಿಗೆ ಇನ್ನೂ ಶಕ್ತಿ ದೇವ್ರು ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ನಮ್ಮ ಸಂಜಯ್ ಪಾಲ್ ಅವ್ರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೆ ಎಸ್ ಸಿ ಬಸವರಾಜ್ ಅವರು ಕೂಡ ಅವ್ರಿಗೆ ಬಹಳ ಆತ್ಮೀಯ ಸ್ನೇಹಿತರು. ಅವರು ಕೂಡ ಅವ್ರು ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಸಹಕಾರ ಯಾವಾಗಲೂ ಕೊಡ್ತಾರೆ. ಮತ್ತೆ ನಮ್ಮ ವರ್ಣಾ ಕ್ಷೇತ್ರದವ್ರಿಗೆ ಅವ್ರ ಸಮಾಜ ಸೇವೆ ಸಿಗ್ಲಿ ಅಂತ ಹೇಳಿ ಸಂಜಯ್ ಪಾಲ್ ಅವ್ರಿಗೆ ಕರ್ಕೊಂಡು ಬಂದು ಅವ್ರ ಕೆಲಸ ಮಾಡಿಸ್ತಿರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ನಾನು ಎಸ್ ಸಿ ಬಸವರಾಜ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಮತ್ತೆ ಮಾಧುಸ್ವಾಮಿ ಅವರು ಮತ್ತೆ ನಮ್ಮ ಕೇಶವಮೂರ್ತಿ ಅವರು ಗೊತ್ತೇ ಇರೋ ಹಾಗೆ ಕಾಂಗ್ರೆಸ್ ಮುಖಂಡರು, ಆದ್ರೆ ಯಾವಾಗಲೂ ಕೂಡ ಜನಪರವಾಗಿ ಕಾಳಜಿ ಕೆಲಸ ಮಾಡ್ತಿರೋರು.